ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ರೆಸಿಪಿ ಒಳಗೆ ತುಂಬಾ ಟ್ರೆಡಿಷ್ನಲ್ ಆಗಿರುವಂತಹ ರೆಸಿಪಿ, ಹಾಗೆಯೇ ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಮಾಡೋದು ಹೆಂಗಂತೇಳಿ ನೋಡೋಣ್ರಿ. ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ತೋರ್ಸಕತ್ತೀನಿ ರೀ. ಬರ್ರಿ ನೋಡೋಣ. ನೆವನೆಕ್ಕಿ ತೊಗೊಂಡಿದ್ದೀನಿ ರೀ. ಆಮೇಲೆ ನಾನು ಕಡಲೆಬೇಳೆ, ಸ್ವಲ್ಪ ಅಕ್ಕಿ, ಒಂದು ಎರಡು ಬೌಲ್ ಆಗುವಷ್ಟು ನಾನು ನೆವನಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಹುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಬೇಳೆ ಒಂದು ಅರ್ಧ ಬೌಲ್ ಆಗುವಷ್ಟು, ಹಾಗೆಯೇ ಒಂದು ಅರ್ಧ ಬೌಲ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದೆಲ್ಲದು ನಾ ಹೇಳಿದ ಕ್ವಾಂಟಿಟಿ ಒಳಗೆ ತೊಗೊಂಡ್ರಿ ಅಂತಂದ್ರೆ ಹುರಿಯಕ್ಕಿ ಹೋಳ್ಗೆ ಅಥವಾ ನೆವನಕ್ಕಿ ಹೋಳ್ಗೆ ತುಂಬಾ ಚೆನ್ನಾಗಿ ಬರ್ತೈತೆ ರೀ. ಇವಾಗ ನೋಡ್ತಾ ಇದ್ರಲ್ವ, ನಾನು ಪುಡಿ ಮಾಡಿ ಅದನ್ನು ನಾವು ಗಿರ್ನಿಗೆ ಹಾಕಿಸ್ಕೊಂಬಂದು ಇಟ್ಕೊಂಡಿರ್ತೀವಿ ರೀ ನಾವು ಹಿಟ್ಟನ್ನು. ಈಗ ನಾನು ಇದಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ನಾನು ನಾದ್ಕೊತಾ ಇದ್ದೀನಿ ರೀ. ನೋಡಿರಿ, ಇಲ್ಲೇ ಮೈದಾ ಹಿಟ್ಟನ್ನು ನಾನು ಒಂದು ಬೌಲ್ ಆಗೋವಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೋತೀನಿ ರೀ. ನಾನು ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಅಥವಾ ಮೃದುವಾಗಿ ನೀವು ನಾದ್ಕೋಬೋದು. ಈ ರೀತಿ ನಾದ್ಕೊಂಡು ಒಂದು 10-15 ನಿಮಿಷ ನಾನು ನೆನೆಯೋದಕ್ಕೆ ಬಿಡೋಣ್ರಿ. ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಇದಕ್ಕೆ ನಾನು ಯಾವ ಕಪ್ಪಿಲೆ ನಾನು ಈ ನೆವನಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ, ಅದೇ ಕಪ್ಪಿಲೆ ನಾನು ಒಂದೂವರೆ ಅಥವಾ 2 ಬೌಲ್ ಆಗುವಷ್ಟು ನಾನು ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ತಿರ್ತಾರೆ ನೋಡಿರಿ, ಅಷ್ಟು ಬೆಲ್ಲನ ಸೇರಿಸ್ಕೋರಿ. 1.5 ಬೌಲ್ ಆಗುವಷ್ಟು ನಾನು ಬೆಲ್ಲನ ತೊಗೊಳಕತ್ತೀನಿ ರೀ. ಬೆಲ್ಲ ತೊಗೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನು 2 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ನೋಡಿರಿ. 2 ಬೌಲ್, ಯಾವುದಾದ್ರೂ ಒಂದು ಮೆಜರ್ಮೆಂಟಿಗೆ ಬೌಲನ್ನು ಅಥವಾ ಗ್ಲಾಸನ್ನಾದರೂ ನೀವು ಯೂಸ್ ಮಾಡ್ಕೊರಿ. ಇವಾಗ ಹಾಕಿದಾದ ನಂತರ ಇದು ಬೆಲ್ಲ ಚೆನ್ನಾಗಿ ಕರಗಬೇಕ್ರಿ. ಈ ಬೆಲ್ಲ ಚೆನ್ನಾಗಿ ಕರಗಿದಾದ ನಂತರ ನಾವು ಮಾಡಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಪಾಕ ಏನೋ ತೊಗೊಳೋದು ಬೇಡ್ರಿ, ನಮಗೆ ಬೆಲ್ಲ ಕರಗಿದ್ರೆ ಸಾಕು ನೋಡಿರಿ. ಈ ರೀತಿಯಾಗಿ ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ಇದನ್ನು ಕರಗಿಸಿದಾದ ನಂತರ ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿ ಪೌಡರ್ನ ಹಾಕೋಬೋದು ನೋಡಿರಿ. ಇಲ್ಲಿ ನಾನು ತೋರ್ಸಾಕತ್ತೀನಲ್ರಿ, 1 ಬೌಲ್ ಆಗುವಷ್ಟು ನಾನು ಈ ಪುಡಿ ಮಾಡಿ, ಅಂದರೆ ನಾವು ಗಿರಣಿ ಹಾಕಿಸ್ಕೊಂಬಂದಿಟ್ಟಿರುವಂತಹ ಈ ನೆವನಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳಕತ್ತೀನಿ ರೀ. 2.5-3 ಬೌಲ್ ಆಗುವಷ್ಟು ನಾನು ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ನೀರು ಅಷ್ಟು ಹಾಕಿದ್ವಲ್ರಿ ನಾವು, ಅದಕ್ಕೋಸ್ಕರ 3 ಬೌಲ್ ಆಗುವಷ್ಟು ಕಂಪ್ಲೀಟಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ. ಯಾಕಂದರೆ ಇದು ಹೋಳ್ಗೆ ಮಾಡೋಕ್ಕೆ ಬರಬೇಕಲ್ರಿ, ಅಷ್ಟು ಗಟ್ಟಿ ಆಗಬೇಕು, ಹೂರಣದ ಥರ ರೆಡಿ ಆಗಬೇಕಿದೆ. ನಾವು ಬೇಳೆ ಹೋಳ್ಗೆ ಎಲ್ಲ ಮಾಡ್ತೀವಿ ನೋಡಿರಿ, ಆ ರೀತಿಯಾಗಿ ನಮ್ಗೆ ಹೂರಣ ತಯಾರಾಗಬೇಕು. ಇದನ್ನು ಹಾಕಿದ ಮೇಲೆ ಗಂಟಾಯಿತು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ರೀತಿ ತಿರುವಾಕತ್ತಿರ್ತೇವಲ್ರಿ ನಾವು, ತಿರುಗು ಮುಂದೆ ಗಂಟೆಲ್ಲ ಹೊಡಿತೈತೆ ನೋಡಿರಿ. ಅದು ತಾನೇ ಹೊಡ್ಕೊಂಡು ಚೆನ್ನಾಗಿ ನೀರಿನೊಳಗೆ ಈ ಹಿಟ್ಟು ಮಿಕ್ಸ್ ಆಕೈತ್ರಿ. ಈ ಬೆಲ್ಲದ ನೀರಿನೊಳಗೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಕೈತಿ. 3 ಬೌಲ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಮೇಲೆ ಬಿಡಿ. ಯಾಕಂದರೆ ಗ್ಯಾಸು ಆಲ್ಮೋಸ್ಟು ಕಾದಿರುತ್ತಲ್ಲ, ಅದ್ರ ಮೇಲ್ಗಡೆ ಈ ರೀತಿಯಾಗಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿ ಇಟ್ವಿ ಅಂತಂದ್ರೆ ಚೆನ್ನಾಗಿ ಅಳ್ಕೊಂತೈತಿ ಹಿಟ್ಟು, ಅದಕ್ಕೋಸ್ಕರ ಮೇಲ್ಗಡೆನೇ ಇಡ್ರಿ. ಈ ರೀತಿಯಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಮುಚ್ಚಳ ಮುಚ್ಚಿ ಇಡೋಣ್ರಿ. ಅದೆಲ್ಲ ತಣ್ಣಗಾಗಕ್ಕೆ ಬಿಡೋಣ್ರಿ. ಅದಾದ ನಂತರ ಇಲ್ಲೇ ಹಿಟ್ಟನ್ನು ನಾವು ಇಷ್ಟು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡಿರ್ತೇವಲ್ರಿ, ಅದನ್ನ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಥವಾ ನಾದ್ಕೊಂಡು ನಾವು ಸಣ್ಣದಾಗಿರುವಂತಹ ಉಳ್ಳೆನ ಮಾಡ್ಕೊಂಡು ಇಟ್ಕೊಂಡು, ನಮ್ಗೆ ಎಷ್ಟು ಬೇಕು ನೋಡಿರಿ, ಎಷ್ಟು ಸೈಜಿನ ನೀವು ಹೋಳ್ಗೆ ಮಾಡ್ಕೋತೀರಿ ನೋಡಿರಿ, ಅಷ್ಟು ನೀವು ಉಳ್ಳೆನ ಹರಿದು ಇಟ್ಕೊರಿ. ಈ ರೀತಿಯಾಗಿ ಹರಿದಿಟ್ಕೊಂಡಿದ್ದಾದ ನಂತರ ಇದಕ್ಕೆ ಎಣ್ಣೆನ ಹಚ್ಕೋರಿ, ಹಿಟ್ಟನ್ನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಚೆನ್ನಾಗಿ ಈ ರೀತಿ ಒತ್ತಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಪೂರಿಗೆ ಎಲ್ಲಿ ಎಷ್ಟು ಚೆನ್ನಾಗಿ ಲಟ್ಟಿಸ್ತೇವೆ ನೋಡಿರಿ, ರೌಂಡಾಗಿ ಆ ಥರ ಸ್ವಲ್ಪ ಉದ್ದಾಗಿ ಲಟ್ಟಿಸ್ಕೊಂಡು ನಾವು ಮಾಡಿಟ್ಟಿರುವಂಥ ಹೂರಣನ ಇದಕ್ಕೆ ಸ್ವಲ್ಪನ ಇಟ್ಕೊಂಡು ತುಂಬಿಕೊಂಡು ಸ್ಟಫಿಂಗ್ ಅನ್ನೋದನ್ನು ಮಾಡಿಕೊಂಡು ನಾವು ಇವನ್ನ ಫ್ರೈ ಮಾಡ್ಕೋಬೇಕ್ರೆ. ಡೀಪ್ ಫ್ರೈ ಮಾಡೋದಕ್ಕೆ ಈ ರೀತಿ ನಾವು ಮಾಡ್ಕೊಳ್ಳುವಾಗಲೇ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯೋದಕ್ಕೆ ಇಟ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ನಾವು ಇವನ್ನ ಆಮೇಲೆ ಈಸಿಯಾಗಿ ಅನ್ನೋಕ್ಕಿಂತ ನಾವು ಆದಷ್ಟು ಬೇಗನೆ ನೀವು ಮಾಡ್ಕೋಬೋದು ರೀ, ಟೈಮ್ ಕೂಡ ಹಿಡಿಯಂಗಿಲ್ಲಿದೆ. ಈ ರೀತಿಯಾಗಿ ನಾವು ಸ್ಟಫಿಂಗನ್ನು ಮಾಡಿಕೊಂಡು ಚೆನ್ನಾಗಿ ಇದನ್ನು ತುಂಬಿಕೊಂಡು ಅದಾದಮೇಲೆ ನಾನು ಇದನ್ನು ಫ್ರೈ ಮಾಡ್ಕೋತೀನಿ ನೋಡಿರಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದೇ ರೀತಿನ ಉಳಿದಿರುವಂಥ ಹಿಟ್ಟನ್ನು ಕೂಡ ಇದೇ ಶೇಪ್ನೊಳಗೆ, ಆದಷ್ಟು ಈ ಶೇಪ್ನೊಳಗೆ ಇರ್ತಾವ್ರಿ ಹುರಕ್ಕಿ ಹೋಳ್ಗೆ ಅಥವಾ ನೆವನಕ್ಕಿ ಹೋಳ್ಗೆ, ಇದೇ ರೀತಿನ ಮಾಡ್ಕೊಳ್ಳೋಣ್ರಿ. ಮತ್ತು ನಾನು ಒಂದು ತಾಟ್ನೊಳಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಮತ್ತು ಅದಾದಮೇಲೆ ಮತ್ತೆ ಹಿಟ್ಟನ್ನು ತೊಗೊಂಡು ಇದೇ ರೀತಿನ ಮಾಡಿಕೊಂಡು ಒಂದು ತಾಟ್ನೊಳಗೆ ಹಾಕ್ಕೊಂಡು ಇಟ್ಕೊತೀನಿ ರೀ. ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಕರಿಯೋದಕ್ಕೆ ಈಸಿ ಆಗ್ತೈತಿ ಅಂಥೇಳಿ ಈ ರೀತಿಯಾಗಿ ಮತ್ತೆ ಹಿಟ್ಟನ್ನು ತೊಗೊಂಡು ಮತ್ತೆ ನಾನು ಎಲೆನ ಲಟ್ಟಿಸ್ಕೊಂಡು ಅದಕ್ಕೆ ಸ್ಟಫಿಂಗ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಚೆನ್ನಾಗಿ ಹೂರಣನ ತುಂಬಿಕೊಂಡು ಇದೇ ಆಕಾರದೊಳಗೆ ನಾವು ಲಟ್ಟಿಸ್ಕೊಂಡ್ರೆ ಹುರಕ್ಕಿ ಹೋಳ್ಗೆ ರೆಡಿ ಆಗ್ತಾವೆ ನೋಡಿರಿ.
ಇವನ್ನ ಡೀಪ್ ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ನಾವು ಇವನ್ನ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ, ಕೆಡಂಗಿಲ್ಲ ಇವು. ಡೀಪ್ ಫ್ರೈ ಮಾಡಿರ್ತೀವಿ. ಹಾಗೆಯೇ ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಹುರಿದು ಇಟ್ಕೊಂಡಿರುವಂತಹ ನವಣಕ್ಕಿ ಹೋಳಿಗೆ ಅಲ್ವಾ, ನವಣಕ್ಕಿ ಹಿಟ್ಟಲ್ರಿ, ಇದು ಚೆನ್ನಾಗಿರ್ತೈತಿ. ಇಟ್ಟರು ನಡಿತೈತಿ, ಒಂದು ತಿಂಗಳ ತನಕ ಇಟ್ಟರು ನಾವು ಏರ್ಟೈಟ್ ಕಂಟೈನರ್ ಒಳಗೆ ಇಟ್ಕೊಂಡ್ವಿ ಅಂದ್ರೆ ಚಲೋ ಇರ್ತೈತೆ ರೀ. ಫ್ರೈ ಮಾಡ್ಕೊಳ್ಳುವಾಗ ಡೀಪ್ ಫ್ರೈ ಚೆನ್ನಾಗಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು 15ರಿಂದ 20 ಅಥವಾ ತಿಂಗಳ ತನಕ ಆದರೂ ಇಟ್ಕೊಂಡ್ರು ಏನೂ ಆಗಂಗಿಲ್ಲ ರೀ ಇವು. ಆದಷ್ಟು ನಾವು ಇದನ್ನು ಭಾಳ ಅಂದ್ರೆ ಮಾಡೋದು ಬಸರಿ ಬೈಕಿಗೆ ಈ ರೀತಿ ರೆಸಿಪಿನ ಮಾಡ್ತಾರೆ ನೋಡಿರಿ. ಮತ್ತೊಂದು ಹಿಟ್ಟನ್ನು ತೊಗೊಂಡು ಅದೇ ರೀತಿನ ಮಾಡಿ ಇಟ್ಕೊಂಡು ತೋರಿಸಾಕತ್ತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ. ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಎಣ್ಣೆ ಒಳಗೆ ಹಾಕಿ ಕರೆದು ಇಟ್ಕೊಳ್ಳೋಣ್ರಿ. ತೋರಿಸ್ತಾ ಇದ್ದೀನಲ್ಲ ನಾನು, ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾದಿರುವಂಥ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ್ರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗಿ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಕಂಪ್ಲೀಟಾಗಿ ಒಂದು 2-3 ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, 1-2 ಅಥವಾ ಒಂದೊಂದು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಹಾಕೇನ್ರಿ ನಾನು ನಿಮ್ಗೆ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತಾವ್ರಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ನಾವು. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಸ್ವಲ್ಪ ಇವನ್ನ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ನೋಡ್ರಿ ಇವನ್ನ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.